ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಲಾ ಎಕ್ಸ್ ಪಾರ್ಕ್ ದಿನನಿತ್ಯದ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ ಪ್ರಮುಖವಾಗಿ 8 ಜನವರಿ 2024ಕ್ಕೆ ಸಂಬಂಧಿಸಿದಂತಹ ಆರ್ಟಿಕಲ್ಸ್ಗಳಾಗಿರ್ತವೆ. ಸೊ ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಂತಹ ಒಂದಿಷ್ಟು ಆರ್ಟಿಕಲ್ಸು, ಅದರ ಹೆಡ್ಡಿಂಗ್ಸ್ಗಳನ್ನು ನೀವು ಇಲ್ಲಿ ನೋಡಬಹುದು. ಮೊದಲನೇದು ಎ ನ್ಯೂ ಹೈ ಕಮಿಷನ್ ಅಥವಾ ಎ ನ್ಯೂ ಹೈ, ಎರಡನೇದು ರೈಸ್ ಇನ್ ಚೈಲ್ಡ್ ಮ್ಯಾರೇಜಸ್ ಇನ್ ವೆಸ್ಟ್ ಬೆಂಗಾಲ್, ಮೂರನೇದು ಸ್ಟ್ರಕ್ಚರ್ಡ್ ನೆಗೋಷಿಯೇಷನ್ ಆಸ್ ಎ ಬೂಸ್ಟ್ ಫಾರ್ ಡಿಸಬಿಲಿಟಿ ರೈಟ್ಸ್, ನಾಲ್ಕನೇದು ಏವಿಯೇಷನ್ ಪ್ರೊಫೆಷನಲಿಸಮ್ ವಿಚ್ ಇಂಡಿಯಾ ಮಸ್ಟ್ ಡ್ರಾ ಫ್ರಮ್. ಸೊ ಈ ಆರ್ಟಿಕಲ್ಸ್ ಬಹಳ ಪ್ರಮುಖವಾಗಿ ನಮಗೆ UPSC ಹಾಗೂ KS ಸಂಬಂಧಿತ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಉಪಯೋಗವಾಗುವಂತಹ ವಿಷಯಗಳಾಗಿರ್ತವೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ನ್ಯೂಸ್ ಪೇಪರ್ ಓದ್ತಂತಹ ಸಂದರ್ಭದಲ್ಲಿ ಆ ನ್ಯೂಸ್ ಪೇಪರ್ನ ಮೂಲ ಉದ್ದೇಶ ಬರೀ ಎಕ್ಸಾಮಿನೇಷನಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಒಂದು ಪಾತ್ರವಾಗಿದ್ದರೆ, ಎರಡನೇ ಹಂತದಲ್ಲಿ ಆ ಒಂದು ಜ್ಞಾನ ಪ್ರಮುಖವಾಗಿ ನಾವು ಸಾಮಾಜಿಕ ತಿಳುವಳಿಕೆ, ಹಾಗೂ ಎರಡನೇ ಹಂತದಲ್ಲಿ ಈ ಪರೀಕ್ಷೆಯಲ್ಲಿ ಅಥವಾ KS ಮತ್ತು UPSCಯ ಮೂರನೇ ಹಂತದಲ್ಲಿ ನಮಗೆ ವ್ಯಕ್ತಿತ್ವ ಪರೀಕ್ಷೆ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅಂತ ಏನು ಕರಿತೀವೋ ಅಲ್ಲಿ ಉತ್ತರಿಸಲು ಬಹಳ ಪ್ರಮುಖವಾದಂತಹ ಅಂಶಗಳು ನಮಗೆ ಈ ಆರ್ಟಿಕಲ್ಸ್ ಅಥವಾ ನ್ಯೂಸ್ ಪೇಪರ್ಗಳನ್ನು ಓದುವಂತಹ ಸಂದರ್ಭದಲ್ಲಿ ಸಿಗುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನ್ಯೂಸ್ ಪೇಪರ್ ಬಹಳ ಪ್ರಮುಖವಾದಂತಹ ವಿಷಯವಾಗಿರುತ್ತದೆ. ಇವತ್ತಿನ ಈ ಒಂದು ನ್ಯೂಸ್ ಪೇಪರ್ಗಳ ವಿಶ್ಲೇಷಣೆಯನ್ನು ನೋಡೋದಕ್ಕಿಂತ ಮುನ್ನ ನಿಮ್ಮೆಲ್ಲರಿಗೋಸ್ಕರ ಒಂದು ವಿಶೇಷವಾದಂತಹ ಸೂಚನೆ. NCERT ಫೌಂಡೇಶನ್ ಕೋರ್ಸ್ ಪ್ರಮುಖವಾಗಿ ಶುರು ಮಾಡ್ತಾ ಇರುವಂಥದ್ದು. ಯಾರೆಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ಇನ್ನಿತರ ಯಾವುದಾದ್ರೂ ಪರೀಕ್ಷೆಯನ್ನು ತಯಾರಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಜನರಲ್ ಸ್ಟಡೀಸ್ ಅನ್ನುವಂಥದ್ದು ಒಂದು ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತಹ ಪೇಪರ್ ಆಗಿರ್ತದೆ. ಅದರಲ್ಲಿ ನಿಮಗೆ ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ ಪರಿಸರ, ಹೀಗೆ ಒಂದಿಷ್ಟು ವಿಷಯಗಳ ಮೇಲೆ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ. ಸೊ ಆ ಒಂದು ಸಬ್ಜೆಕ್ಟ್ಸಿಗೆ ಸಂಬಂಧಿಸಿದಂತೆ ಅಥವಾ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಬಹಳಷ್ಟು ಪುಸ್ತಕಗಳನ್ನು ಅಥವಾ ರೆಫರೆನ್ಸಸ್ಸನ್ನು ನೋಡ್ತೀವಿ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ನಾನು ಕಂಡಂತಹ ಒಂದು ಪ್ರಮುಖವಾದಂತಹ ಕೊರತೆ ಅವರಲ್ಲಿ ಇರಬೇಕಾದಂತಹ ಒಂದು ಫೌಂಡೇಶನಲ್ ವ್ಯಾಲ್ಯೂಸ್ ಅಥವಾ ಒಂದು ಫೌಂಡೇಶನ್ ನಾಲೆಜ್. ಯಾಕಂದರೆ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಆದಂತಹ ಸಂದರ್ಭದಲ್ಲಿ ನಿಮ್ಮ ಎದುರಿಗೆ ಯಾವುದೇ ಪೇಪರ್ ಇರಲಿ, ಒಂದಿಷ್ಟು ಪ್ರಶ್ನೆಗಳನ್ನು ನೀವು ಆರಾಮಾಗಿ ಸಾಲ್ವ್ ಮಾಡಿಬಿಡಬಹುದು. ಆ ಒಂದು ನಿಟ್ಟಿನಲ್ಲಿ NCERT ಫೌಂಡೇಶನ್ ಕೋರ್ಸ್ ಒಂದು ಪ್ರಮುಖವಾದಂತಹ ಹಂತ ಆಗಿರುವಂಥದ್ದು. ನಿಮಗೆ ಯಾವುದೇ ಪೇಪರ್ ಕೊಟ್ಟರೂ ನೀವು ಧೈರ್ಯವಾಗಿ ಅಟೆಂಪ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ NCERT ಫೌಂಡೇಶನ್ ಕೋರ್ಸ್ 2025 UPSCಗೆ ಸಂಬಂಧಿಸಿದಂತೆ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಬಟ್ ಎಲ್ಲ ಎಕ್ಸಾಮ್ಸಿಗೂ ಇದು ಅನುಕೂಲ ಆಗುತ್ತೆ. ಸೊ ಈ ಒಂದು ಕಾರ್ಯಕ್ರಮವು 11ನೇ ಜನವರಿಯಿಂದ ಶುರು ಆಗ್ತಾ ಇದ್ದು ಆನ್ಲೈನ್ ಹಾಗೂ ರೆಕಾರ್ಡೆಡ್ ಮತ್ತು ಆಫ್ಲೈನಲ್ಲೂ ಸಹ ತಾವು ನೇರವಾಗಿ ಬಂದು ಅಟೆಂಡ್ ಆಗುವಂತಹ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಸೊ ಈ NCERT ಕ್ಲಾಸಸ್ನಲ್ಲಿ ನಿಮಗೆ ಸಂಬಂಧಿತ ಜಿಸ್ಟ್ ಮೂಲಕ ನೋಟ್ಸನ್ನು ಒದಗಿಸಲಾಗುತ್ತೆ. ಅದಲ್ಲದೆ ಒಂದಿಷ್ಟು 40 ದಿನಗಳ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಮುಖವಾದಂತಹ ವಿಷಯಗಳನ್ನು ಕವರ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹಾಗೂ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೋಬಹುದು. ಎರಡನೇ ಹಂತದಲ್ಲಿ ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡೋಣ. ಇವತ್ತಿನ ಮೊದಲನೇ ಆರ್ಟಿಕಲ್ ಮಾತಾಡ್ತಾ ಇರುವಂತಹ ವಿಷಯ ಚೈಲ್ಡ್ ಮ್ಯಾರೇಜ್. ಸೊ ಈ ಒಂದು ಸಮಸ್ಯೆ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆಯಾಗುವಂಥದ್ದು ಮತ್ತು ನಮ್ಮ ಸಾಮಾಜಿಕ ಸುತ್ತಮುತ್ತಲಿನ ವ್ಯವಸ್ಥೆಯಲ್ಲಿ ನಾವು ಇದನ್ನು ನೋಡ್ತಾನೆ ಇರ್ತೀವಿ. ಸೊ ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಮಕ್ಕಳು ಎದುರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಒಂದಿಷ್ಟು ಸಾಮಾನ್ಯ ಜ್ಞಾನ ಇದ್ದೇ ಇದೆ. ಉದಾಹರಣೆಗೆ 14-15ನೇ ವಯಸ್ಸಿನಲ್ಲಿ ಒಂದು ಹೆಣ್ಣು ಮಗುವಿಗೆ ಬಾಲ್ಯ ವಿವಾಹ ಮಾಡಿದಂತಹ ಸಂದರ್ಭದಲ್ಲಿ, ಚೈಲ್ಡ್ ಮ್ಯಾರೇಜ್ ಬಾಲ್ಯ ವಿವಾಹ ಅಂತ ಏನು ಕರಿತೀವೋ ಮಾಡಿಸಿದಂತಹ ಸಂದರ್ಭದಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಕಲಿಬೇಕಾದಂತಹ ಅವಕಾಶವನ್ನು ಅವರು ಕಳ್ಕೊತಾರೆ. ಸೊ ಕಲಿಯುವಂತಹ ಅವಕಾಶ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಆ ಮಗು ಸರ್ವತೋಮುಖ ಬೆಳವಣಿಗೆ ಅನ್ನುವಂಥದ್ದು ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಸೊ ಸರ್ವತೋಮುಖ ಬೆಳವಣಿಗೆ ಇಲ್ಲದೇ ಇದ್ದಂತಹ ಕಾರಣಕ್ಕೆ ಬರೀ ಆ ಹೆಣ್ಣು ಮಗು ಮಾತ್ರ ಎಫೆಕ್ಟ್ ಆಗೋದಲ್ಲದೆ, ಬಿಕಾಸ್ ಹೆಣ್ಣೊಂದು ಕಲಿತರೆ ಮನೆ ಒಂದು ಕಲಿತಂತೆ ಅನ್ನುವಂತಹ ಗಾದೆ ಮಾತು ನಮಗೆ ಗೊತ್ತೇ ಇದೆ. ಸೊ ಹಾಗೆ ಇಡೀ ಮನೆ ಅನಕ್ಷರಸ್ಥರಾಗಿ ಉಳ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಮಹಿಳೆಯರ ಶಿಕ್ಷಣ ಅಥವಾ ಹೆಣ್ಣು ಮಕ್ಕಳ ಶಿಕ್ಷಣ ಬಹಳ ಪ್ರಮುಖವಾಗಿರುತ್ತೆ ಸಾಮಾಜಿಕ ಬೆಳವಣಿಗೆಗೆ ಸಂಬಂಧಿಸಿದಂತೆ. ಸೊ ಬಾಲ್ಯ ವಿವಾಹ ಒಂದು ಕಂಟಕವಾಗಿದೆ ಸಣ್ಣ ಮಕ್ಕಳ ಅಥವಾ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅನ್ನುವಂಥದ್ದು ಒಂದು ಗಂಭೀರವಾದಂತಹ ಸಮಸ್ಯೆ ನಾವು ಯಾವಾಗಲೂ ಚರ್ಚೆ ಮಾಡ್ತೀವಿ. ಇದಲ್ಲದೆ ಎರಡನೇ ಹಂತದಲ್ಲಿ
ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡಿದಂತಹ ಸಂದರ್ಭದಲ್ಲಿ ಆ, ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರೆಗ್ನೆನ್ಸಿ ಕಂಡುಕೊಳ್ಳುವಂತಹ ಕಾರಣಕ್ಕೆ ಆಗುವಂತಹ ಸಮಸ್ಯೆಗಳು ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ಮತ್ತು ಮಗುವಿನ ಆರೋಗ್ಯದ ಮೇಲೂ ಬಹಳ ದೊಡ್ಡ ಮಟ್ಟದ ಸಮಸ್ಯೆಗಳು ಕಾಣಿಸ್ಕೊಳ್ತೀವಿ. ಉದಾಹರಣೆಗೆ ಈ ಒಂದು ಆರ್ಟಿಕಲನ್ನು ಓದಿದಂತಹ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹುಟ್ಟಿದಂತಹ ಸಂದರ್ಭದಲ್ಲಿ ಅವರ ಒಂದು ಜನನದ ಸಂದರ್ಭದಲ್ಲಿ ಇರಬೇಕಾದಂತಹ ಒಂದಿಷ್ಟು ತೂಕ ಇಲ್ಲದೇ ಇದ್ದಂತಹ ಕಾರಣಕ್ಕೆ ಮಕ್ಕಳು ಸಾವನ್ನಪ್ಪುತ್ತಿರುವಂತಹ ಸಾಮಾಜಿಕ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಒಂದು ಹಾಸ್ಪಿಟಲಲ್ಲಿ ಜನಿಸಿದಂತಹ ಮಗು ಬರೀ 480 ಗ್ರಾಮ್ದಾಗಿತ್ತು. ಸೊ ಹುಟ್ಟಿದಂತಹ ಸಂದರ್ಭದಲ್ಲಿ ಮಗು ಸರಿಯಾದ ತೂಕ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅದು ಬದುಕುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಆಗ್ತವೆ. ಸೊ ಜನನ ಹೊಂದಿದಂತಹ ಮಕ್ಕಳ ಸಾವಿನ ಸಂಖ್ಯೆಯೂ ಸಹ ಹೆಚ್ಚಾಗುತ್ತದೆ ಬಾಲ್ಯ ವಿವಾಹದಿಂದ. ಸೊ ಮಕ್ಕಳ ಒಂದು ಆರೋಗ್ಯ ತಾಯಿಯ ಆರೋಗ್ಯದ ಮೇಲೆ ಬಹಳ ಅವಲಂಬಿತವಾಗಿರುತ್ತೆ. ಆ ಒಂದು ಕಾರಣಕ್ಕೆ ಬಾಲ್ಯ ವಿವಾಹವು ಸಹ ಒಂದು ಅತಿ ದೊಡ್ಡದಾದಂತಹ ಸಮಸ್ಯೆ ಆಗಿದೆ. ಇವತ್ತಿನ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಲ್ಯಾನ್ಸೆಟ್ ಅನ್ನುವಂತಹ ಒಂದು ಸಂಸ್ಥೆ ಒಂದು ರಿಪೋರ್ಟನ್ನು ಹೊರಹಾಕಿದೆ. ಈ ಒಂದು ರಿಪೋರ್ಟ್ ಪ್ರಮುಖವಾಗಿ ದೇಶದಲ್ಲಿ ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದಂತೆ ಕೊಡ್ತಾ ಇರುವಂತಹ ಮಾಹಿತಿ. ಈ ಮಾಹಿತಿಯ ಪ್ರಕಾರ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಸಂಖ್ಯೆಗಳನ್ನು ಕಾಣಿಸ್ತಾ ಇರುವಂತಹ ರಾಜ್ಯ ಯಾವುದಪ್ಪ ಅಂತಂದರೆ ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲ್ನಲ್ಲಿ ನಾವು ಅತಿ ಹೆಚ್ಚು ಬಾಲ್ಯ ವಿವಾಹ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಅಥವಾ ಆಗ್ತಾ ಇರುವಂತಹ ಸನ್ನಿವೇಶಗಳನ್ನು ಎದುರಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಬಾಲ್ಯ ವಿವಾಹ ಬರೀ ಮಗುವಿನ ಒಂದು ಅಧಿಕಾರ ಶಿಕ್ಷಣಕ್ಕೆ ಅಥವಾ ತನ್ನ ಸಾಮಾಜಿಕ ಸರ್ವತೋಮುಖ ಬೆಳವಣಿಗೆಯನ್ನು ತಡೆ ಹಿಡಿಯುವಂಥದ್ದು ಅಷ್ಟೇ ಅಲ್ಲದೆ ಇದೊಂದು ಲೈಂಗಿಕ ಹಾಗೂ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಒಂದು ಅತ್ಯಾಚಾರ ಅನ್ನುವಂತಹ ಮಾತನ್ನು ಹೇಳ್ತಿರುವಂಥದ್ದು. ಸೊ ಒಂದು ಲೈಂಗಿಕ ಅತ್ಯಾಚಾರವೂ ಹೌದು, ಹಾಗೆ ಲಿಂಗ ಸಂಬಂಧಿತ ಅತ್ಯಾಚಾರದ ಕೆಳಗಡೆನೂ ನಾವು ಬಾಲ್ಯ ವಿವಾಹವನ್ನು ಒಂದು ಭಾಗವಾಗಿ ವಿಂಗಡಿಸಬಹುದು. ಆ ಒಂದು ನಿಟ್ಟಿನಲ್ಲಿ ಬಾಲ್ಯ ವಿವಾಹದ ಸಮಸ್ಯೆ ದೇಶದಲ್ಲಿ ಸರಿಪಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ಅದಲ್ಲದೆ ವೆಸ್ಟ್ ಬೆಂಗಾಲ್ನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಹೆಚ್ಚಿನ ಸಂಖ್ಯೆಯ ಮೂಲ ಕಾರಣಗಳು ಏನೇನು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಮೊದಲನೇ ಹಂತದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವೆಸ್ಟ್ ಬೆಂಗಾಲ್ನಲ್ಲಿ ಬಹಳಷ್ಟು ಜನ ಕೆಲಸದ ನಿಮಿತ್ತ ಅಥವಾ ಉದ್ಯೋಗ ಅವಕಾಶಗಳನ್ನು ಹುಡುಕಿಕೊಂಡು ದೇಶದ ಬೇರೆ ಬೇರೆ ಭಾಗಗಳಿಗೆ ವಲಸೆ ಹೋಗ್ತಾರೆ. ಈ ವಲಸೆ ಹೋದಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಹಿಂದೆ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಹೆಣ್ಮಕ್ಳನ್ನು ಹಂಗಂತೇಳಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರೇನು ಡಿಸೈಡ್ ಮಾಡಿಬಿಡ್ತಾರೆ, ಹೆಣ್ಮಕ್ಳಿದ್ರೆ ಮದುವೆ ಮಾಡಿಸ್ಬಿಟ್ಟು ನಮ್ಮ ಜವಾಬ್ದಾರಿಯನ್ನು ಕಳ್ಕೊಂಬಿಡೋಣ, ನಾವು ಬೇರೆ ಕಡೆ ಹೋಗ್ಬಿಡೋಣ ಕೆಲಸ ಮಾಡ್ಕೊಂಡು ಅಂಥೇಳಿ. ಸೊ ಇಲ್ಲಿ ಬಹಳಷ್ಟು ಮೈಗ್ರೆಂಟ್ಸ್ ಪಾಪ್ಯುಲೇಷನ್ ಅಥವಾ ಮೈಗ್ರೆಂಟ್ಸ್ ಕೆಲಸದ ನಿಮಿತ್ತ ಹೊರ ಹೋಗುವಂತಹ ಕಾರಣಕ್ಕೆ ಹೆಣ್ಣು ಮಕ್ಕಳನ್ನು ಬೇಗ ಮದುವೆ ಮಾಡಿಬಿಡೋಣ ಅನ್ನುವಂತಹ ಒಂದು ಅನಿಸಿಕೆ ಇಲ್ಲಿ ಕಾಣಿಸ್ಕೊಳ್ತೀವಿ. ಹಾಗಾದರೆ ಶಿಕ್ಷಣಕ್ಕೂ ಬಾಲ್ಯ ವಿವಾಹಕ್ಕೂ ಏನಾರ ಸಂಬಂಧ ಆಯ್ತಾ? ಈ ಮನೇಲಿ ಶಿಕ್ಷಕರಿದ್ದರಂತಹ ಅಥವಾ ಶಿಕ್ಷಣ ಪಡೆದಿರುವಂತಹ ಕುಟುಂಬದಲ್ಲಿ ಮಕ್ಕಳು ಹುಟ್ಟಿದಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಆಗುವಂತಹ ಸನ್ನಿವೇಶಗಳು ಕಡಿಮೆ ಆಗ್ತಾವ ಅಂತ ನೋಡಿದಾಗ ಆ ರೀತಿಯಾದಂತಹ ಡೇಟಾ ನಮ್ಮ ಹತ್ರ ಏನು ಕಾಣಿಸ್ಕೊಳ್ಳಲ್ಲ. ಬಿಕಾಸ್ ಯಾರು ಮನೆಯಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೋ ಆ ಮನೆಯಲ್ಲಿ ಹೆಚ್ಚಿಗೆ ನಾವು ಬಾಲ್ಯ ವಿವಾಹದ ಸನ್ನಿವೇಶಗಳನ್ನು ಇಲ್ಲಿ ಕಾಣಿಸ್ಕೊಳ್ತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲ್ಯ ವಿವಾಹಗಳು ಶಿಕ್ಷಣ ಪಡೆದಿರುವಂತಹ ಮನೆಗಳಲ್ಲಿ ಆಗ್ತಾ ಇರುವಂಥದ್ದು ಒಂದು ದುರ್ದೈವದ ಸಂಗತಿ ಅನ್ನುವಂತಹ ಒಂದು ಪ್ರಮುಖವಾದಂತಹ ಅಂಶವನ್ನು ಈ ಲ್ಯಾನ್ಸೆಟ್ ರಿಪೋರ್ಟ್ ನಮ್ಮ ಎದುರಿಗಿಡ್ತಾ ಇತ್ತು. ಹಾಗಾದರೆ ಈ ಒಂದು ಬಾಲ್ಯ ವಿವಾಹವನ್ನು ತಡೆ ಹಿಡಿಯುವಂತಹ ಕಡೆಗೆ ಕೈಗೊಂಡಿರುವಂತಹ ಕ್ರಮಗಳು ಏನಪ್ಪ ಅಂತಂದಾಗ ವೆಸ್ಟ್ ಬೆಂಗಾಲ್ ಸರ್ಕಾರ 2 ಪ್ರಮುಖವಾದಂತಹ ಕಾರ್ಯಕ್ರಮಗಳನ್ನು ತಂದಿದೆ. ಒಂದು ಕನ್ಯಾಶ್ರೀ ಪ್ರಕಲ್ಪ್, ಎರಡನೇದು ರೂಪಶ್ರೀ ಪ್ರಕಲ್ಪ್ ಅಂತೇಳಿ. ರೂಪಶ್ರೀ ಪ್ರಕಲ್ಪ್. ಸೊ ಈ ಕನ್ಯಾಶ್ರೀ ಪ್ರಕಲ್ಪ್ ಪ್ರಮುಖವಾಗಿ ಹೆಣ್ಣು ಮಕ್ಕಳನ್ನು 13ರಿಂದ 18ನೇ ವಯಸ್ಸಿನವರೆಗೂ ಶಿಕ್ಷಣವನ್ನು ಒದಗಿಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಆರ್ಥಿಕ ಸಹಾಯವನ್ನು ಒದಗಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇಲ್ಲಿ ಕ್ಯಾಶ್ ಬೆನಿಫಿಟ್ ಅಂದರೆ ಈ ಒಂದು ಸಾಮಾಜಿಕ ಸಮಸ್ಯೆಯನ್ನು ಪರಿಹರಿಸುವಂತಹ ಕಡೆಗೆ ಸರ್ಕಾರ ಒಂದಿಷ್ಟು ಆರ್ಥಿಕವಾದಂತಹ ಲಾಭವನ್ನು ಒದಗಿಸಲು ಪ್ರಯತ್ನಿಸ್ತಿದೆ ಮಕ್ಕಳನ್ನು ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ 2ನೆಯ ಕಾರ್ಯಕ್ರಮ ರೂಪಶ್ರೀ ಪ್ರಕಲ್ಪ. ಸೊ ಈ ರೂಪಶ್ರೀ ಪ್ರಕಲ್ಪ
ಪ್ರಮುಖವಾಗಿ ಹೆಣ್ಣು ಮಕ್ಕಳನ್ನು ಪ್ರಮುಖ ಮದುವೆಯಿಂದ ದೂರ ಇಟ್ಟು ಶಿಕ್ಷಣಕ್ಕೆ ಮುಂದಾಗಿಸುವಂಥದ್ದು ಅಥವಾ ಶಿಕ್ಷಣದ ವ್ಯವಸ್ಥೆಯನ್ನು ಒದಗಿಸುವಂತಹ ಕಡೆಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇರುವಂಥದ್ದು. ಸೊ ಈ ಒಂದು ಕಾರಣದಿಂದಾಗಿ ಮದುವೆ ಮತ್ತು ಶಿಕ್ಷಣ ಎರಡರ ಅನುಕೂಲ ಆಗಲಿ. ಬಿಕಾಸ್ ಭಾಳಷ್ಟು ಸರಿ ತಂದೆ ತಾಯಿ ಏನು ಮಾಡಿಬಿಡ್ತಾರೆ, ಈ ಓದಿಸೋದು ಏನಕ್ಕಪ್ಪ, ಮದುವೆ ಮಾಡಿಸ್ಬಿಟ್ರೆ ಅದೇ ದುಡ್ಡಲ್ಲಿ ಜವಾಬ್ದಾರಿ ಮುಗಿದೋಗುತ್ತೆ. ಸೊ ಈ ಒಂದು ಗೊಂದಲವನ್ನು ಸಮಾಜದಿಂದ ತೆಗೆದುಹಾಕುವಂತಹ ಕಡೆಗೆ ಮದುವೆಗೂ ಮತ್ತು ಶಿಕ್ಷಣಕ್ಕೂ ಎರಡಕ್ಕೂ ಅನುಕೂಲವಾಗುವಂತಹ ಕಡೆಗೆ ಈ ಒಂದು ಆರ್ಥಿಕ ಸಹಾಯವನ್ನು ಸರ್ಕಾರ ಒದಗಿಸ್ತಾ ಇದೆ. ಸೊ ಇಲ್ಲಿ ಒಂದು ಪ್ರಮುಖವಾದಂತಹ ಅಂಶ ತಿಳ್ಕೊಬೇಕಾಗಿರುವಂಥದ್ದು, ವೆಸ್ಟ್ ಬೆಂಗಾಲ್ ಸರ್ಕಾರ 2 ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಆದರೂ ಸಹ ಆ ರಾಜ್ಯದಲ್ಲಿ ನಾವು ಬಾಲ್ಯ ವಿವಾಹವನ್ನು ತಡೆ ಹಿಡಿಯೋದ್ರಲ್ಲಿ ಸಫಲರಾಗಿಲ್ಲ. ಅಂದರೆ ಇದೊಂದು ಕೇಸ್ ಸ್ಟಡಿಯಾಗಿ ಅರ್ಥ ಮಾಡಿಕೊಂಡು 2 ವಿಷಯಗಳನ್ನು ನಾವು ಹೇಳಬಹುದು. ಮೊದಲನೇದು, ಕಂಡೀಷನಲ್ ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮ್ ಸಾಕಾಗಲ್ಲ ಸಾಮಾಜಿಕ ಸಮಸ್ಯೆ ಆಗಿರುವಂತಹ ಬಾಲ್ಯ ವಿವಾಹವನ್ನು ತೆಗೆದುಹಾಕುವಂತಹ ಕಡೆಗೆ. ಎರಡನೇ ಹಂತದಲ್ಲಿ ಬರೀ ಹಣ ವರ್ಕ್ ಆಗಿಲ್ಲ ಅನ್ನೋದು ಒಂದು ಕಡೆ ಆದರೆ, ಎರಡನೇ ಹಂತದಲ್ಲಿ ಸಾಮಾಜಿಕ ಎಲ್ಲ ವರ್ಗದವರು ಒಂದಾಗಿ ಕೆಲಸ ಮಾಡೋ ಅವಶ್ಯಕತೆ ಇದೆ. ಕಾನೂನೇನೋ ಇದೆ, ರಾಜಕೀಯ ನಾಯಕರು, ಸಂಘ ಸಂಸ್ಥೆಯರು, ಸಾಮಾಜಿಕ ಹಿರಿಯರು, ಸಮಾಜದಲ್ಲಿ ಇರುವಂತಹ ಪ್ರಮುಖ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸೇರಿ ನಿಜವಾಗಿಯೂ ಸಾಮಾಜಿಕ ವ್ಯವಸ್ಥೆಯಿಂದ ಬಾಲ್ಯ ವಿವಾಹವನ್ನು ತೆಗೆದುಹಾಕುವಂತಹ ಕಡೆಗೆ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಈ ಒಂದು ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಈ ಸಮಸ್ಯೆ ಯಾವತ್ತಿಗೂ ಹಾಗೆಯೇ ಉಳ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದಲ್ಲದೆ ಈ ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದಂತೆ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜಸ್ ಆ್ಯಕ್ಟ್, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ PCMA ಅನ್ನುವಂತಹ ಕಾನೂನನ್ನು 2006ರಲ್ಲಿ ಜಾರಿಗೆ ತರಲಾಗಿತ್ತು. ಈಗ ಈ PCMA ಆ್ಯಕ್ಟ್ನ ಅಡಿಯಲ್ಲಿ ಯಾರಾದರೂ ಬಾಲ್ಯ ವಿವಾಹ ಮಾಡಲು ಪ್ರಯತ್ನಿಸಿದಂತಹ ಸಂದರ್ಭದಲ್ಲಿ ಅಥವಾ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವ ಪ್ರಾವಧಾನಗಳನ್ನು ಒದಗಿಸಲಾಗಿದೆ. ಇವತ್ತು ಕರ್ನಾಟಕದಲ್ಲೂ 2021ರಲ್ಲಿ ಸುಮಾರು 273 ಬಾಲ್ಯ ವಿವಾಹಗಳ ಕೇಸ್ಗಳನ್ನು ನಮೂದಾಗಿದೆ. ಅತಿ ಹೆಚ್ಚಾಗಿರುವಂಥದ್ದು ತಮಿಳುನಾಡುವಲ್ಲಿ 169, ಅತಿ ಹೆಚ್ಚಾಗಿರುವಂಥದ್ದು ಕರ್ನಾಟಕದಲ್ಲೇ 273, ತಮಿಳುನಾಡುವಲ್ಲಿ 169 ಕೇಸಸ್ ನಮೂದಾಗಿರುವಂಥದ್ದು. ಸೊ ಇದನ್ನು ನೋಡಿದಂತಹ ಸಂಖ್ಯೆಗಳನ್ನು ನೋಡಿದಾಗ ಕರ್ನಾಟಕದಲ್ಲೂ ಸಹ ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಇವತ್ತಿಗೂ ಇದೆ ಹಾಗೂ ನಡೀತಾ ಇದೆ. ಸೊ ಅದರ ತಡೆಗೆ ಸಂಬಂಧಿಸಿದಂತೆ ಸರ್ಕಾರ ಕೈಗೊಳ್ತಾ ಇರುವಂತಹ ಕಾನೂನಿನ ಒಂದು ಭಯ ಜನರಲ್ಲಿ ಇರುವ ಅವಶ್ಯಕತೆ ಇದೆ. ಇದಲ್ಲದೆ ಜನರಿಗೆ ಜ್ಞಾನವನ್ನು ಒದಗಿಸುವಂಥದ್ದು ಅವಶ್ಯಕತೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪ್ರಿವೆನ್ಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ 2006 ಆ್ಯಕ್ಚುಲಿ ದೇಶದಿಂದ ಈ ಒಂದು ಸಾಮಾಜಿಕ ಸಮಸ್ಯೆಯನ್ನು ತೆಗೆದುಹಾಕೋದ್ರಲ್ಲಿ ಸಫಲರಾಗಿಲ್ಲ. ಅದನ್ನು ಬದಲಾಯಿಸಿ ಪ್ರಿವೆನ್ಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಅಥವಾ ಚೈಲ್ಡ್ ಮ್ಯಾರೇಜ್ ಅಮೆಂಡ್ಮೆಂಟ್ ಬಿಲ್ 2021 ಭಾರತ ಸರ್ಕಾರ ಪಾರ್ಲಿಮೆಂಟಲ್ಲಿ ಡಿಸೆಂಬರ್ 2021ರಲ್ಲಿ ಜಾರಿಗೆ ತಂದಿತ್ತು. ಈ ಒಂದು ಪ್ರಿವೆನ್ಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಅಮೆಂಡ್ಮೆಂಟ್ ಬಿಲ್ 2021 ಅಡಿಯಲ್ಲಿ ಹೆಣ್ಣು ಮಕ್ಕಳ ಮದುವೆಯ ವಯಸ್ಸನ್ನು 18ರಿಂದ 21ಕ್ಕೆ ಏರಿಕೆ ಮಾಡುವಂತಹ ಒಂದು ಪ್ರಾವಧಾನವನ್ನು ಇಟ್ಟಿದೆ. ಈ ಬಿಲ್ ಇನ್ನೂ ಕಾನೂನಾಗಿ ಬದಲಾವಣೆ ಆಗಿಲ್ಲ. ಇನ್ನು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಎದುರುಗಡೆ ಇದು ಚರ್ಚೆಯಲ್ಲಿರುವಂತಹ ಸಂದರ್ಭದಲ್ಲಿ ಮುಂದಿನ ದಿನ ಇದು ಬದಲಾಗಿ ಹೆಣ್ಣಿಗೂ ಗಂಡಿನ ಸಮಾನಾರ್ಥಕರ ಮದುವೆಯ ವಯಸ್ಸಿನ ಮಾಡುವಂತಹ ಕಾನೂನನ್ನು ಇಲ್ಲಿ ಪ್ರಸ್ತಾಪನೆ ಮಾಡಿರುವಂತಹ ಸಂದರ್ಭದಲ್ಲಿ ಮುಂದಿನ ದಿನ ಅದನ್ನು ನಾವು ಬೆಳೆಯುವಂತಹ ಕಡೆಗೆ ಅಥವಾ ಸಾಮಾಜಿಕ ಸಮತೋಲನದ ಸಂಬಂಧಿತ ಪ್ರಯತ್ನಗಳನ್ನು ನಡೆಸಲಿದ್ದೇವೆ ಅನ್ನುವಂತಹ ಒಂದು ಪ್ರಮುಖವಾದಂತಹ ಅಂಶವನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಂದಿಷ್ಟು ವಿಶೇಷವಾದಂತಹ ಮಾಹಿತಿ ತಿಳ್ಕೋಬೇಕಾಗಿರುವಂಥದ್ದು, ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವತ್ತಿಗೂ ಬಾಲ್ಯ ವಿವಾಹ ಅನ್ನುವಂತಹದ್ದು ಒಂದು ದೊಡ್ಡ ಮಟ್ಟದ ಲೈಂಗಿಕ ಹಾಗೂ ಲಿಂಗ ಅನುಪಾತ ಆಧಾರಿತ ಅಥವಾ ಲಿಂಗ ಆಧಾರಿತ ಒಂದು ವೈಲೆನ್ಸ್ ಆಕ್ಟಿವಿಟಿ ಆಗಿದೆ. ಸೊ ಇದನ್ನು ತಡೆ ಹಿಡಿಯುವಂತಹ ಕಡೆಗೆ ಕೈಗೊಳ್ಳಬೇಕಾಗಿರುವಂತಹ ಕ್ರಮಗಳನ್ನು ಹೇಳಿ ಅಂತಂದಾಗ ಮೊದಲನೇ ಹಂತದಲ್ಲಿ ಸರ್ಕಾರ ಕಾನೂನನ್ನು ಜಾರಿಗೆ ತಂದರೂ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಎರಡನೇ ಹಂತದಲ್ಲಿ ಕಾನೂನಿನ ಜೊತೆಯಲ್ಲಿ ಸಾಮಾಜಿಕವಾದಂತಹ ಎಲ್ಲ ಪ್ರಮುಖ ಅಂಶಗಳು, ಹಿರಿಯರು, ಸಮಾಜದಲ್ಲಿರುವಂತಹ ಜನರು, ಸಂಘ ಸಂಸ್ಥೆಗಳು, ರಾಜಕೀಯ ನಾಯಕರು
ಎಲ್ಲರೂ ಒಂದಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಈ ಒಂದು ದರಿದ್ರವನ್ನು ಸಮಾಜದಿಂದ ತೆಗೆದುಹಾಕೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಇದು ಯಾವತ್ತಿಗೂ ಹೊರಗೆ ಹೋಗಲ್ಲ ಅನ್ನುವಂಥದ್ದನ್ನು ನೀವಿಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ 2ನೇ ಆರ್ಟಿಕಲ್ ಬಹಳ ಪ್ರಮುಖವಾಗಿ ಸಿಂಪಲ್ ಆಗಿ ಚರ್ಚೆ ಮಾಡ್ತಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಜನವರಿ 2ನೇ ತಾರೀಕು 2024 ಒಂದು ಜಾಪನೀಸ್ ಏರ್ಲೈನ್ಸ್, ಒಂದು ಏರ್ಬಸ್ ಹೋಗಿ ಒಂದು ಕಾರ್ಗೋ ಫ್ಲೈಟಿಗೆ ಡಿಕ್ಕಿ ಹೊಡೆದಂತಹ ಜಾಪನೀಸ್ ಕೋಸ್ಟ್ ಗಾರ್ಡ್ ಒಂದು ಫ್ಲೈಟ್ ಇತ್ತು. ಸೊ ಆ ಒಂದು ಜಾಪನೀಸ್ ಏರ್ಲೈನ್ಸು ಲ್ಯಾಂಡ್ ಆಗಬೇಕಾದಂತಹ ಸಂದರ್ಭದಲ್ಲಿ ಆ ಒಂದು ಕೋಸ್ಟ್ ಗಾರ್ಡ್ ಫ್ಲೈಟಿಗೆ ಡಿಕ್ಕಿ ಹೊಡೆದಂತಹ ಸಂದರ್ಭ ಬೆಂಕಿ ಹತ್ಕೊಂಡಿತ್ತು. ಅದೆಲ್ಲ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಬಹಳ ವೈರಲ್ಲು ಆಗಿತ್ತು. ಹೊಡೆದಂತಹ ಸಂದರ್ಭದಲ್ಲಿ ಆ ಒಂದು ಫ್ಲೈಟ್ನಲ್ಲಿ ಸುಮಾರು 379 ಪ್ರಯಾಣಿಕರು ಪ್ರವಾಸ ಮಾಡ್ತಾಯಿದ್ರು. ಸಡನ್ನಾಗಿ ಬೆಂಕಿ ಹತ್ಕೊಂಡ್ರೂ ಸಹ ಆ ಒಂದು ಜಾಪನೀಸ್ ಏರ್ಲೈನ್ಸ್ನ ಒಂದು ಟೀಮ್ ಏನಿತ್ತು ಸಕ್ಸಸ್ಫುಲ್ ಆಗಿ ಎಲ್ಲರನ್ನೂ ಹೊರತೆಗೆಯಲು ಸಫಲರಾದರು. ಯಾರಿಗೂ ಸಹ ಏನೂ ಸಮಸ್ಯೆ ಆಗಿಲ್ಲ. ಸೊ ಇಲ್ಲಿ 2 ವಿಷಯ ಇದ್ದಾವೆ. 379 ಪ್ಯಾಸೆಂಜರ್ಸನ್ನು ಸೇಫಾಗಿ ಬೆಂಕಿ ಹತ್ಕೊಂಡಂತಹ ಏರೋಪ್ಲೇನಿಂದ ಇಳಿಸಿ ಕರ್ಕೊಂಡ್ಬಂದಿರೋದು ಅಂದರೆ ಅಲ್ಲಿ ಫಾಲೋ ಮಾಡಿದಂತಹ ಒಂದು ಇವ್ಯಾಕ್ಯುವೇಷನ್ ಪ್ರೊಸೀಜರ್ ಏನಿದೆಯಲ್ಲ ಅದು ಅಷ್ಟು ಡಿಸಿಪ್ಲಿನ್ಡ್ ಆಗಿತ್ತು. ಈಗ ಉದಾಹರಣೆಗೆ ದೇಶದಲ್ಲೂ ಸಹ ಈ ರೀತಿಯ ಒಂದು ಸಮಸ್ಯೆಗಳು ಅಥವಾ ಈ ರೀತಿಯ ಅವಘಡಗಳು ನಡೆದಿದ್ವು. ಉದಾಹರಣೆಗೆ ಇಂಡಿಯನ್ ಏರ್ಲೈನ್ಸ್ ಏರ್ಬಸ್ಸು ಬೆಂಗಳೂರಿನಲ್ಲಿ ಫೆಬ್ರವರಿ 14, 1990ರಲ್ಲಿ ಇದೇ ಥರ ಒಂದು ಕ್ರ್ಯಾಶ್ ಆಗಿತ್ತು. ಆ ಕ್ರ್ಯಾಶ್ನಲ್ಲಿ 92 ಜನ ಸಾವನ್ನಪ್ಪಿದ್ರು. ಇದಲ್ಲದೆ 1976ರಲ್ಲಿ ಬಾಂಬೆಯಿಂದ ಮಡ್ರಾಸಿಗೆ ಹೋಗ್ತಾ ಇದ್ದಂತಹ ಒಂದು ಪ್ಲೇನ್ ಕ್ರ್ಯಾಶ್ ಆದಂತಹ ಸಂದರ್ಭದಲ್ಲಿ 95 ಜನ ಸಾವನ್ನಪ್ಪಿದ್ರು. ಈ 92 ಜನ ಸತ್ತಿದ್ದು ಬ್ಯಾಂಗ್ಳೂರಲ್ಲಿ. ಇದಲ್ಲದೆ ದೋಹಾಕ್ಕೆ ಈಗ ರೀಸೆಂಟಾಗಿ ಆದಂಥದ್ದು ಭಾರತದಿಂದ ದೋಹಾಗೆ ಹೋದಂತಹ ಒಂದು ಫ್ಲೈಟು ಏರ್ ಇಂಡಿಯಾ ಕ್ರ್ಯಾಶ್ ಅಂತ ಹಾರ್ಡ್ ಲ್ಯಾಂಡಿಂಗ್ ಮಾಡಿತ್ತು. ಹಾರ್ಡ್ ಲ್ಯಾಂಡಿಂಗ್ ಅಂತಂದರೆ ಯಾವುದೇ ಒಂದು ಏರೋಪ್ಲೇನ್ ಲ್ಯಾಂಡಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭ ಅಥವಾ ಕೆಳಗಿಳಿತಾ ಇದ್ದಂತಹ ಸಂದರ್ಭದಲ್ಲಿ ಅದರ ಎಕ್ಸಲರೇಷನನ್ನು ಜಿ ಅಂತ ಕರಿತೀವಿ. ಅಂದರೆ ಇಳಿದಂತಹ ಸಂದರ್ಭದಲ್ಲಿ ಅದ್ರ ಟೈರ್ ಏನು ಟಚ್ ಆಗುತ್ತೆ ನೋಡಿ, ಅದ್ರ ಮೇಲೆ ಬೀಳುವಂತಹ ತೂಕ ಏರೋಪ್ಲೇನ್ದು ಸಮಾನಾಂತರವಾಗಿರಬೇಕು. ಅವಾಗೆ ಆ ಟೈರ್ ತಡೆಯೋಕ್ಕೆ ಸಾಧ್ಯ. ಆದರೆ ಈ ಏರ್ ಇಂಡಿಯಾ ಫ್ಲೈಟು ಏನು ಮುಂಬೈಯಿಂದ ದೋಹಾ ಹೋಗ್ತಾ ಇದ್ದಂಥದ್ದು 3.5 G ಗಾತ್ರದಲ್ಲಿ ಕೆಳಗಿಳಿದಿತ್ತು. ಅಂದರೆ 3.5 ಪಟ್ಟು ಏರೋಪ್ಲೇನ್ನ ಹೆಚ್ಚಿನ ತೂಕ ಟೈರ್ ಮೇಲೆ ಬಿದ್ದಂತಹ ಕಾರಣಕ್ಕೆ ಅದನ್ನು ಹಾರ್ಡ್ ಲ್ಯಾಂಡಿಂಗ್ ಅಂತ ಕರಿತೀವಿ. ಯೂಶಲಿ ಜಿಯಲ್ಲಿ ಇಳಿಬೇಕು, ಬಟ್ 3.5 Gಯಲ್ಲಿ ಇಳಿತು. ಸೊ ಹಾರ್ಡ್ ಲ್ಯಾಂಡಿಂಗ್ ಆದಂತಹ ಸಂದರ್ಭದಲ್ಲಿ 2 ಚಾಲೆಂಜಸ್ ಇದಾವೆ. ಏನೂ ಆಗಲಿಲ್ಲ, ಬಟ್ ಆ ಥರ ಏನಾದರೂ ಆಗಿದ್ದಿದ್ರೆ ಅಥವಾ ಅವಘಡ ನಡೆದಿದ್ದರೆ ಪ್ಲೇನಲ್ಲಿರೋರು ಎಲ್ಲರೂ ಸಾವನ್ನಪ್ಪಬೇಕಾಗಿತ್ತು. ಸೊ ಇಲ್ಲಿ 2 ವಿಷಯವಿದ್ದಾವೆ. ಭಾರತದಲ್ಲೂ ಸಹ ಅವಘಡಗಳು ಆಗುವಂತಹ ಸಾಧ್ಯತೆಗಳಿದ್ದಾವೆ, ಹೇಗೆ ಜಾಪನೀಸ್ ಏರ್ಲೈನ್ಸ್ ಜೊತೆ ಆಯಿತು. ಆದರೆ ಭಾರತದಲ್ಲಿ ಸುರಕ್ಷತೆಗೆ ಸಂಬಂಧಿಸಿದಂತೆ ಜಾಪನೀಸ್ ಅವರು ಕೈಗೊಂಡಂತಹ ಟ್ರೈನಿಂಗ್, ಜಾಪನೀಸ್ ಅವರು ಕೈಗೊಂಡಂತಹ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸನ್ನು ನಾವು ಭಾರತದಲ್ಲಿ ಕೈಗೊಳ್ತಾ ಇಲ್ಲ. ಆ ಕಾರಣದಿಂದ ಏವಿಯೇಷನ್ ಪ್ರೊಫೆಷನಲಿಸಮ್ ವಿಚ್ ಇಂಡಿಯಾ ಮಸ್ಟ್ ಡ್ರಾ ಅಂತ ಹೇಳ್ತಾ ಇದ್ದೇವೆ. ಭಾರತ ಪ್ರಪಂಚದಲ್ಲೇ ಅತಿ ದೊಡ್ಡ ಗಾತ್ರದಲ್ಲಿ ಏವಿಯೇಷನ್ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಕಾಣ್ಕೊಳ್ತಾ ಇರುವಂತಹ ರಾಷ್ಟ್ರವಾಗಿದೆ. ನಾವು ಬರೀ ಬೆಳವಣಿಗೆ ಕಾಣಿಸ್ಕೊಳ್ಳೋದಲ್ಲ ಅಷ್ಟೇ ಅಲ್ಲ, ಬೆಳವಣಿಗೆಯ ಜೊತೆಯಲ್ಲಿ ಸುರಕ್ಷತೆ ಮತ್ತು ಪ್ರಯಾಣಿಕರ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥದ್ದು ಏವಿಯೇಷನ್ ಕ್ಷೇತ್ರದ ಒಂದು ಪ್ರಮುಖ ಅಂಶವಾಗಿರುತ್ತೆ. ಒಂದು ಪ್ಲೇನ್ ಕ್ರ್ಯಾಶ್ ಆಗಿತ್ತು. ಹಿಂಗೆ ಯಾಕೆ ಪ್ಲೇನ್ ಕ್ರ್ಯಾಶ್ ಆಗಿದೆ ಅನ್ನುವಂಥದ್ದನ್ನು ನೋಡಿದಾಗ, ಈಗ ಜಸ್ಟ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದರೆ ಅವ್ನ ಕೈಯಾಗ ಪ್ಲೇನ್ ಕೊಟ್ಬಿಟ್ಟಾರೆ, ಓಡಿಸ್ಕೊಂಡು ಹೋಗಪ್ಪ ಅಂಥೇಳಿ. ಇನ್ನು ಎಕ್ಸ್ಪೀರಿಯನ್ಸೇ ಇಲ್ಲ, ಸಡನ್ನಾಗಿ ಒಯ್ದು ಕುಂದಿರಿಸ್ಬಿಡೋದು. ಅವಾಗ ಆಬ್ವಿಯಸ್ಲಿ ಆಗುವಂತಹ ಅವಘಡಕ್ಕೆ ಕಳೆದುಕೊಂಡಂತಹ ಪ್ರಾಣಗಳಿಗೆ ಯಾರು ಜವಾಬ್ದಾರಿ ಆಗ್ತಾರೆ? ಸೊ ಅಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಪ್ರಪಂಚದಾದ್ಯಂತ ಆದಂತಹ ಅವಘಡಗಳು, ಭಾರತದಲ್ಲಿ ಆದಂತಹ ಅವಘಡಗಳು, ಹೀಗೆ ಜಾಪನೀಸ್ ಏರ್ಲೈನ್ಸ್ನಲ್ಲಿ ಆದಂತಹ ಸನ್ನಿವೇಶಗಳನ್ನು ನೋಡಿದಾಗ ಭಾರತದ ಏವಿಯೇಷನ್ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಪ್ರೊಫೆಷನಲಿಸಮನ್ನು ತರುವಂತಹ ಕಡೆಗೆ ಪ್ರಯತ್ನಗಳನ್ನು ನಡೆಸುವ ಅವಶ್ಯಕತೆ ಇದೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ DGCA, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಯಾರು ಸೇಫ್ಟಿ ಮತ್ತು ಟ್ರಾಫಿಕ್ಕಿಗೆ ಸಂಬಂಧಿಸಿದಂತೆ ಕಾರ್ಯವನ್ನು ನಿರ್ವಹಿಸ್ತಾರೋ ಅವರು ಅದನ್ನು ನೋಡಿಕೊಳ್ಳೋ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಅನಿಸಿಕೆಯನ್ನು ಇಲ್ಲಿ ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್
ಇಸ್ರೋ ಸಂಬಂಧಿತ ಒಂದು ಆರ್ಟಿಕಲ್ ಆಗಿದೆ. ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಆದಿತ್ಯ L1 ಅನ್ನುವಂತಹ ಒಂದು ಮಿಷನನ್ನು ಚಾಲನೆ ಮಾಡಿತ್ತು. ಈ ಒಂದು ಆದಿತ್ಯ L1 ಮಿಷನ್ ಪ್ರಮುಖವಾಗಿ ಸೂರ್ಯನ ಅಧ್ಯಯನ ಮಾಡುವಂತಹ ನಿಟ್ಟಿನಲ್ಲಿ ಜಾರಿಗೆ ತರಲಾಗಿತ್ತು ಅಥವಾ ಉಡಾವಣೆ ಮಾಡಲಾಗಿತ್ತು. ಜನವರಿ 6ನೇ ತಾರೀಕು ಈ ಒಂದು ಆದಿತ್ಯ L1 ಮಿಷನ್ ತನ್ನ ನಿಗದಿತ ಲೆಗ್ರಾಂಜೆ ಪಾಯಿಂಟಿಗೆ ಹೋಗಿ ಸೇರ್ಕೊಂಡಿರುವಂತಹ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲನ್ನು ಚರ್ಚೆ ಮಾಡ್ತೀವಿ. ಸೊ ಲೆಗ್ರಾಂಜೆ ಪಾಯಿಂಟ್ L1 ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿ ಇರುವಂತಹ ಈ ಒಂದು L1 ಪಾಯಿಂಟ್ನಲ್ಲಿ ಈ ಆದಿತ್ಯ L1 ಮಿಷನ್ ಹೋಗಿ ಸೇರ್ಕೊಂಡಿದೆ. ಸೊ ಇಲ್ಲಿ ಮೊದಲನೇ ಹಂತದಲ್ಲಿ ಏನು L1 ಅಂದರೆ ಲೆಗ್ರಾಂಜೆ ಪಾಯಿಂಟ್ ಅಂದರೆ ಏನು? ಭೂಮಿ ಮತ್ತು ಸೂರ್ಯನ ನಡುವೆ ಒಂದು ಪಾಯಿಂಟ್ನಲ್ಲಿ ಭೂಮಿಯಿಂದ ಬೀರುವಂತಹ ಗುರುತ್ವಾಕರ್ಷಣೆ ಶಕ್ತಿ ಗ್ರಾವಿಟೇಷನಲ್ ಫೋರ್ಸ್, ಸೂರ್ಯನಿಂದ ಬೀರುವಂತಹ ಗುರುತ್ವಾಕರ್ಷಣೆ ಶಕ್ತಿ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲಿ 0 ಆಗುತ್ತೆ. ಅಂದರೆ ಈ ಪಾಯಿಂಟಲ್ಲಿ 0 ಅಂತೀವಿ. ಅದನ್ನು ನಾವು ಲೆಗ್ರಾಂಜೆ ಪಾಯಿಂಟ್ ಅಂತ ಕರೀತಿರುವಂಥದ್ದು. ಬಿಕಾಸ್ ಗುರುತ್ವಾಕರ್ಷಣೆ ಶಕ್ತಿ ಏನಾದರೂ ಆ ಪಾಯಿಂಟಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಯಾನವನ್ನು ಅಥವಾ ಆ ಒಂದು ಆದಿತ್ಯ L1 ಹಾರೋಡೋದಕ್ಕೆ ಹೆಚ್ಚಿನ ಎನರ್ಜಿಯ ಅವಶ್ಯಕತೆ ಬೀಳುತ್ತೆ. ಆ ಎನರ್ಜಿಯ ಅವಶ್ಯಕತೆಯನ್ನು ಕಡಿಮೆ ಮಾಡುವಂತಹ ಕಡೆಗೆ ಅಥವಾ ಇಲ್ಲದೇ ಇರುವಂತಹ ಸನ್ನಿವೇಶವನ್ನು ತರುವಂತಹ ಕಡೆಗೆ ಈ ಲೆಗ್ರಾಂಜೆ ಪಾಯಿಂಟ್ಸ್ನಲ್ಲಿ ಆ ಒಂದು ಸ್ಯಾಟಲೈಟನ್ನು ಒಯ್ದು ಕೂರಿಸಲಾಗಿರುವಂಥದ್ದು. ಸೊ ಈಗ ಈ ಆದಿತ್ಯ L1 ಮಿಷನ್ ಅಲ್ಲಿ ಹೋಗಿ ಸೇರ್ಕೊಂಡಿರುವಂತಹ ಸಂದರ್ಭದಲ್ಲಿ ಈ ಒಂದು ಆದಿತ್ಯ L1 ಮಿಷನ್ ಈಗ ಸೂರ್ಯನನ್ನು ತಿಳ್ಕೊಳ್ಳುವಂಥ ಅಥವಾ ಕಲಿಯುವಂತಹ ಕಡೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದರಲ್ಲಿ ಒಟ್ಟಾರೆ 7 ಇನ್ಸ್ಟ್ರೂಮೆಂಟ್ ಇದಾವೆ. ಭಾಳಷ್ಟು ಸರಿ ಎಕ್ಸಾಮಿನೇಷನಲ್ಲಿ ನಾವು ಪದಗಳನ್ನು ಕೊಟ್ಟು ರೀಸೆಂಟ್ಲಿ ಇನ್ ನ್ಯೂಸ್ ಯಾವುದಕ್ಕೆ ಸಂಬಂಧಿತವಾಗಿದೆ ಅಂತ ಹೇಳಿ ಕೇಳ್ತಾರೆ. ಅಲ್ಲಿ ನಿಮಗೆ ಇದನ್ನು ಕೇಳೋ ಸಾಧ್ಯತೆಗಳಿದಾವೆ. ಆ ಕಾರಣದಿಂದ 7 ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವು? ಒಂದೇದು VELC ಅಂತಿದ್ದೀವಿ. ಈ VELC ಸೂರ್ಯನ ಹೊರಪದರವನ್ನು ಕಲಿಯುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಇನ್ಸ್ಟ್ರೂಮೆಂಟನ್ನು ಆದಿತ್ಯ L1ನಲ್ಲಿ ಕೂರಿಸಲಾಗಿರುವಂಥದ್ದು VELC. ಎರಡನೇದು SUIT ಸೂಟ್ ಅನ್ನುವಂಥದ್ದು. ಇದು ಪ್ರಮುಖವಾಗಿ ಟೆಲಿಸ್ಕೋಪ್ ಆಗಿರುತ್ತದೆ. ಆದಿತ್ಯ L1ನಲ್ಲಿ ಅಲ್ಟ್ರಾ ವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಇದು ಸೂಟ್. ಮೂರನೇದು ಸೋಲೆಕ್ಸ್ ಮತ್ತು ಹೀಲಿಯೋಸ್ ಅನ್ನುವಂತಹ 2 ಇನ್ಸ್ಟ್ರೂಮೆಂಟ್ಸ್ ಇದಾವೆ. HEL1OS. ಸೊ ಇದು ಪ್ರಮುಖವಾಗಿ ಸೋಲಾರ್ ಫ್ಲೇರ್ಸ್ ಮತ್ತು ಕೊರೋನಲ್ ಮಾಸ್ ಎಜೆಕ್ಷನ್. ಕೊರೋನಲ್ ಮಾಸ್ ಇಜೆಕ್ಷನ್. ಭಾಳ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸೋಲಾರ್ ಫ್ಲೇರ್ಸ್ ಅಂತಂದರೆ ಸೂರ್ಯನಿಂದ ಒಂದಿಷ್ಟು ಕಣಗಳು ಹೊರಬರುವಂಥದ್ದು ಯಾವುದು ಒಂದಿಷ್ಟು ಸಂದರ್ಭಗಳಲ್ಲಿ ನಮ್ಮ ಸ್ಯಾಟಲೈಟ್ಸ್ಗಳನ್ನು ಧ್ವಂಸಗೊಳಿಸುವಂತಹ ಶಕ್ತಿಯನ್ನು ಪಡ್ಕೊಂಡಿರ್ತಾವೆ. ಒಂದಿಷ್ಟು ಕಣಗಳು, ಸೂರ್ಯನ ಕಣಗಳು, ಅದನ್ನು ಸೋಲಾರ್ ಫ್ಲೇರ್ಸ್ ಅಂತ ಕರಿತೀವಿ. ಕೊರೋನಲ್ ಮಾಸ್ ಇಜೆಕ್ಷನ್ ಅಂತಂದರೆ ಸೂರ್ಯನ ಸುತ್ತ ಇರುವಂತಹ ಕೊರೋನಾ ಏನಿದೆಯಲ್ಲ, ಎಲ್ಲಿ ನಾವು ಹೆಚ್ಚಿನ ತಾಪಮಾನವನ್ನು ಕಾಣಿಸ್ಕೊಳ್ತೀವೋ, ಈ ಕೊರೋನಾದಿಂದ ಹೊರಬೀರುವಂತಹ ಬಹಳ ದೊಡ್ಡ ಮಟ್ಟದ ಒಂದು ಉಷ್ಣಾಂಶ ಏನಿದೆ ಅಥವಾ ಹೀಟ್ ಏನಿದೆ ಅದನ್ನು ಕೊರೋನಲ್ ಮಾಸ್ ಎಜೆಕ್ಷನ್ ಅಂತ ಕರಿತೀವಿ. ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಸೋಲೆಕ್ಸ್ ಮತ್ತು HELIOS ಇನ್ಸ್ಟ್ರೂಮೆಂಟ್ಸನ್ನು ಬಳಸಲಾಗಿರುವಂಥದ್ದು. ನೆಕ್ಸ್ಟ್ 4ನೇ ಹಂತದಲ್ಲಿ ಆಸ್ಪೆಕ್ಸ್ ಮತ್ತು ಪಾಪಾ. ಇದು ಸೋಲಾರ್ ವಿಂಡ್ ಮತ್ತು ಪ್ಲಾಸ್ಮಾವನ್ನು ತಿಳ್ಕೊಳ್ಳುವಂಥದ್ದು ಅಥವಾ ಅಧ್ಯಯನ ಮಾಡುವಂತಹ ಕಡೆಗೆ ಒಯ್ದಿರುವಂತಹ ಒಂದು ಪ್ರಮುಖವಾದಂತಹ ಇನ್ಸ್ಟ್ರೂಮೆಂಟ್ ಆಗಿರುತ್ತದೆ. ಸೊ ಸೋಲಾರ್ ಎಪೆಕ್ಸ್ ಮತ್ತು ಪಾಪಾ. ಸೊ 2, 4, 5, 6. ನೆಕ್ಸ್ಟ್ 3ನೇ ಹಂತದಲ್ಲಿ ಒಂದು ಮ್ಯಾಗ್ನೆಟೋಮೀಟರನ್ನು ಅಥವಾ 7ನೇದು ಅಂದರೆ ಮ್ಯಾಗ್ನೆಟಿಕ್ ಫೋರ್ಸಸನ್ನು ತಿಳ್ಕೊಳ್ಳುವಂತಹ ಕಡೆಗೆ ಒಂದು ಮ್ಯಾಗ್ನೆಟೋಮೀಟರ್. ಸೊ ಈ 7 ಇನ್ಸ್ಟ್ರೂಮೆಂಟ್ಸ್ಗಳನ್ನು ಆದಿತ್ಯ L1ನಲ್ಲಿ ಕೂರಿಸಲಾಗಿದೆ ಈ ಎಲ್ಲ ಉದ್ದೇಶಗಳೊಂದಿಗೆ. ಉದಾಹರಣೆಗೆ VELC ಏನು ಮಾಡುತ್ತೆ ಅಂದರೆ ಸೂರ್ಯನ ಕೊರೋನಾವನ್ನು ಸ್ಟಡಿ ಮಾಡೋದಕ್ಕೆ, ಕೊರೋನಲ್ ಮಾಸ್ ಇಜೆಕ್ಷನ್ಗೆ ಸಂಬಂಧಿಸಿದಂತೆ ಹಾಗೂ ಸೋಲಾರ್ ಫ್ಲೇರ್ಸಿಗೆ ಸಂಬಂಧಿಸಿದಂತೆ ಸೋಲೆಕ್ಸ್ ಮತ್ತು HELIOS ತರಲಾಗಿದೆ.
ಸೂಟ್ ಅನ್ನುವಂಥದ್ದು ಒಂದು ಟೆಲಿಸ್ಕೋಪ್ ಆಗಿದೆ. ಆಸ್ಪೆಕ್ಸ್ ಮತ್ತು ಪಾಪಾ ಅನ್ನುವಂಥದ್ದು ಸೋಲಾರ್ ವಿಂಡ್ ಮತ್ತು ಪ್ಲಾಸ್ಮಾ ಅನ್ನು ತಿಳ್ಕೊಳ್ಳೋದಕ್ಕೆ, ಹಾಗೂ ಒಂದು ಮೆಗ್ನೆಟೋಮೀಟರ್. ಈ 7 ಇನ್ಸ್ಟ್ರೂಮೆಂಟ್ಸ್ಗಳು ನಾವು ಆದಿತ್ಯ L1 ಅಲ್ಲಿ ಕಾಣಿಸ್ಕೊಳ್ತೀವಿ. ಹಾಗಾದ್ರೆ ಸೂರ್ಯನನ್ನ ಅಧ್ಯಯನ ಮಾಡೋದಕ್ಕೆ ಭಾರತ ಮಾಡಿದಂತಹ ಪ್ರಯತ್ನ ಇದೇ ಮೊದಲನೇದಾ? ಅಲ್ಲ. 1901ರಲ್ಲಿ ನಾವು ಕೊಡೈಕೆನಲ್ ಸೋಲಾರ್ ಅಬ್ಸರ್ವೇಟರಿಯನ್ನ ಲಾಗುಗೆ ತಂದ್ವಿ ಅಥವಾ ಲಾಂಚ್ ಮಾಡಿದ್ವಿ. ಕೊಡೈಕೆನಲ್ ಸೋಲಾರ್ ಅಬ್ಸರ್ವೇಟರಿ 1909ರಲ್ಲಿ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಎಕ್ಸ್ಪೋಸ್ಯಾಟ್ ಅನ್ನುವಂತಹ ಒಂದು ಮಿಷನ್ ಅನ್ನು ಜನವರಿ 1ನೇ ತಾರೀಕು ನಾವು ಉಡಾವಣೆ ಮಾಡಿದ್ವಿ. ಇದು ಪ್ರಪಂಚದ 2ನೇ ಎಕ್ಸ್ರೇ ಪಾಲಿಮೆಟ್ರಿ ಸ್ಯಾಟಲೈಟ್ ಆಗಿರುವಂಥದ್ದು. ಪ್ರಪಂಚದ 2ನೇ ಎಕ್ಸ್ರೇ ಪಾಲಿಮೆಟ್ರಿ ಸ್ಯಾಟಲೈಟ್. ಸೊ ಪ್ರಪಂಚದ 2ನೇ ಪಾಲಿಮೆಟ್ರಿ ಅಥವಾ ಪ್ರಪಂಚದ 2ನೇ ಎಕ್ಸ್ರೇ ಪಾಲಿಮೆಟ್ರಿ ಸ್ಯಾಟಲೈಟ್ ಯಾವುದಪ್ಪ ಅಂತಂದ್ರೆ ಎಕ್ಸ್ಪೋಸ್ಯಾಟ್. ಇದು ಭಾರತ ಉಡಾವಣೆ ಮಾಡಿರುವಂಥದ್ದು ಜನವರಿ 1ನೇ ತಾರೀಕು. ಇದಲ್ಲದೆ ಆಸ್ಟ್ರೋಸ್ಯಾಟು ಸಹ ಭಾರತದ ಒಂದು ಪ್ರಮುಖವಾದಂತಹ ಪ್ರಯತ್ನವಾಗಿತ್ತು, ಮಿಷನ್. ಈಗ ನಾವು ಎಕ್ಸ್ಪೋಸ್ಯಾಟು, ಕೊಡೈಕೆನಲ್ ಸೋಲಾರ್ ಅಬ್ಸರ್ವೇಟರಿ, ಆದಿತ್ಯ L1 ಮಿಷನ್ನು, ಆಸ್ಟ್ರೋಸ್ಯಾಟು ಅನ್ನುವಂತಹ ಮಿಷನ್ಸ್ಗಳು ಭಾರತ ಬಹಳ ಪ್ರಮುಖವಾಗಿ ಕೈಗೊಂಡಿರುವಂತಹ ಮಿಷನ್ಸ್ಗಳಾಗಿದ್ದವು. ಆದರೆ ನಾವು ಇದನ್ನ, ಅಥವಾ ಬಹಳಷ್ಟು ವಿಶ್ಲೇಷಕರು ಈ ಒಂದು ಮಿಷನ್ ಅನ್ನ ಜೇಮ್ಸ್ ವೆಬ್ ಟೆಲಿಸ್ಕೋಪ್, ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನುವಂಥದ್ದು ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಒಟ್ಟಾಗಿ ನಾಸಾದ ಒಂದು ಅಧ್ಯಕ್ಷತೆಯಲ್ಲಿ ಕೈಗೊಂಡಂತಹ ಒಂದು ಪ್ರಮುಖವಾದಂತಹ ಮಿಷನ್ ಆಗಿರುತ್ತದೆ. ಅದರ ಅಡಿಯಲ್ಲಿ ಈ ಎಕ್ಸ್ರೇ ಇಮೇಜಿಂಗ್ ಅಥವಾ ಭೂಮಿಯ ಕಾಸ್ಮಾಲಜಿ ಹಾಗೂ ಗ್ರಹಗಳನ್ನು ಅಧ್ಯಯನ ಮಾಡುವಂತಹ ಕಡೆಗೆ ತಂದಂತಹ ಒಂದು ಬಹುದೊಡ್ಡ ಗಾತ್ರದ ಟೆಲಿಸ್ಕೋಪ್ ಆಗಿರುವಂಥದ್ದು. ಈಗ ನಾವೇನು ಮಾಡ್ತೀವಿ, ಭಾರತ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದೆ, ಬಟ್ ಜೇಮ್ಸ್ ವೆಬ್ ಟೆಲಿಸ್ಕೋಪಿಗೆ ಇದೇನು ಕಾಂಪಿಟೇಷನ್ ಆಗಲ್ಲ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ ಏನಪ್ಪ ಅಂತಂದರೆ, ಇಸ್ರೋ ಮಾಡಿದಂತಹ ಪ್ರಯತ್ನ ಇದ್ದಂತಹ ರಿಸೋರ್ಸಸ್ಗಳಲ್ಲಿ ಅಭೂತಪೂರ್ವವಾಗಿರುವಂಥದ್ದು. ಹಾಗೆ ನಾವು ಸಹ ಇನ್ನೂ ಮಹತ್ತರ ಕಾರ್ಯಗಳನ್ನು ಕೈಗೊಳ್ಬಹುದು. ಆದರೆ ಅದಕ್ಕೆ ಬೇಕಾದಂತಹ ಫಂಡ್ಸ್, ಅದಕ್ಕೆ ಬೇಕಾದಂತಹ ಸಾಮಾಜಿಕ ಸಪೋರ್ಟ್ ಹಾಗೂ ಸರ್ಕಾರ ಒಂದಿಷ್ಟು ಉತ್ತೇಜನ ಕೊಟ್ಟಂತಹ ಸಂದರ್ಭದಲ್ಲಿ ಭಾರತವೂ ಸಹ ಎಲ್ಲ ರೀತಿಯ ಮಿಷನ್ಸ್ಗಳನ್ನು ಕೈಗೊಳ್ಳುವಂತಹ ಒಂದು ಟ್ಯಾಲೆಂಟ್ ಮತ್ತು ಒಂದು ಅವಕಾಶ ತೋರಿಸಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಆದಿತ್ಯ L1 ಮಿಷನ್ ಭಾರತದ ಒಂದು ಅಭೂತಪೂರ್ವವಾದಂತಹ ಪ್ರಯತ್ನ, ಸಕ್ಸಸ್ಫುಲ್ ಆಗಿರುವಂಥದ್ದು. ಮುಂದಿನ ಹಂತಗಳಲ್ಲಿ ಭಾರತ ಇನ್ನೂ ದೊಡ್ಡ ಮೈಲುಗಲ್ಲನ್ನು ಸಾಧಿಸುವಂತಹ ಅವಕಾಶವನ್ನು ಪಡ್ಕೊಂಡಿದೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್ ಚರ್ಚೆ ಮಾಡ್ತಿರುವಂತಹ ವಿಷಯ ಅಂಗವಿಕಲರಿಗೆ ಸಂಬಂಧಿಸಿದಂತಹ ಒಂದು ಚರ್ಚೆ. ಈ ಆರ್ಟಿಕಲ್ನಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಮಾಡಬೇಕಾಗಿರುವಂತಹ ವಿಷಯ ಸ್ಟ್ರಕ್ಚರ್ಡ್ ನೆಗೋಷಿಯೇಷನ್ ಅನ್ನುವಂತಹ ಒಂದು ಪದ. ಸ್ಟ್ರಕ್ಚರ್ಡ್ ನೆಗೋಸಿಯೇಷನ್. ಸೊ ಏನಕ್ಕೆ ಸ್ಟ್ರಕ್ಚರ್ಡ್ ನೆಗೋಸಿಯೇಷನ್ ಅನ್ನುವಂತಹ ಪದದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ? ಉದಾಹರಣೆಗೆ ಒಂದಿಷ್ಟು ದಿನಗಳ ಹಿಂದೆ ನಾವು ಮೊಬೈಲಲ್ಲಿ ಆ್ಯಪ್ಗಳು ನೋಡ್ತೀವಿ. ಉದಾಹರಣೆಗೆ ಪೇಟಿಎಮ್, ಭಾಳಷ್ಟು ಜನ ಪೇಟಿಎಮ್ಮು, ಫೋನ್ಪೇ, ಗೂಗಲ್ ಪೇ ಇವೆಲ್ಲ ಯೂಸ್ ಮಾಡ್ತೀವಿ, ಹೌದಾ ಇಲ್ಲ? ಈಗ ಪೇಟಿಎಮ್ ಯೂಸ್ ಮಾಡಬೇಕಾದ್ರೆ ಕಣ್ಣು ಕೈ ಎರಡು ಚೆನ್ನಾಗಿದ್ದರೆ ಗೊತ್ತಾಗುತ್ತೆ, ಯೂಸ್ ಮಾಡಬಹುದು. ಆದರೆ ಅಂಗವಿಕಲರಿಗೆ ಉಪಯೋಗ ಮಾಡುವಂತಹ ಕಡೆಗೆ ಪೇಟಿಎಮ್ ಏನಾದರೂ ಪ್ರಯತ್ನಗಳನ್ನು ಮಾಡಿದೆಯಾ? ಈಗ ಉದಾಹರಣೆಗೆ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಮಕ್ಕಳ ಒಂದು ಪಾತ್ರದ ಬಗ್ಗೆ ಮಾತಾಡಿದಾಗ ಅವ್ರ ಬಗ್ಗೆ ಯಾರೂ ಮಾತಾಡಲ್ಲ. ಉದಾಹರಣೆಗೆ ಎಲೆಕ್ಷನ್ಸ್ ಬಂದಾಗ ಮಹಿಳೆಯರಿಗೆ, ನಿರಾಶ್ರಿತರಿಗೆ, ನಿರುದ್ಯೋಗಿಗಳಿಗೆ ಹಾಗೂ ಡಿಸೇಬಲ್ಡ್ ಪರ್ಸನ್ಸ್ ಆಗಿರ್ಬೋದು, ಅಂಗವಿಕಲರಿಗೆ ಎಲ್ಲರೂ ಮಾತಾಡ್ತಾರೆ. ರಾಜಕೀಯ ನಾಯಕರು ಮಾತಾಡ್ತಾರೆ, ಸರ್ಕಾರ ಮಾಡುತ್ತೆ, ಮ್ಯಾನಿಫೆಸ್ಟೋ ಮಾತಾಡುತ್ತೆ, ಎಲ್ಲ ಮಾತಾಡುತ್ತೆ. ಆದರೆ 18 ವರ್ಷದ ಕೆಳಗಿನ ಮಕ್ಕಳ ಬಗ್ಗೆ ಯಾರೂ ಏನು ಮಾತಾಡಲ್ಲ. ಪೌಷ್ಟಿಕಾಂಶ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಏನೂ ಮಾತಾಡಲ್ಲ. ಬಿಕಾಸ್ ಅವ್ರಿಗೆ ಓಟ್ ಇಲ್ಲಲ್ಲ. ಅದೇ ರೀತಿಯಲ್ಲಿ ಇವತ್ತಿನ ಸಂದರ್ಭದ ಒಂದು ಕಮರ್ಷಿಯಲ್ ಇಂಡಸ್ಟ್ರಿಯನ್ನು ನೋಡಿದಾಗ ಅತಿ ಹೆಚ್ಚು ಆರ್ಥಿಕವಾದಂತಹ ಲಾಭ ಸಿಗೋದು, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಅಂಗವಿಕಲರು ಬಹಳ ಸಣ್ಣ ಪ್ರಮಾಣದಲ್ಲಿರುವಂಥವ್ರು, ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನುವಂತಹ ಪರಿಸ್ಥಿತಿ ನಮಗೆ ಎದುರಾಗಿದೆ. ಆದರೆ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡ್ತಿರುವಂಥದ್ದು ಇವತ್ತಿನ ಸಂದರ್ಭದಲ್ಲಿ ಕಂಪನಿಗಳನ್ನು
ಅಂಗವಿಕಲರ ಅನುಕೂಲತೆಗೆ ಸಂಬಂಧಿಸಿದಂತೆ ಬೆಳೆಯುವಂಥದ್ದು ಅಥವಾ ಮುಂದಾಗುವಂತಹ ಪ್ರಯತ್ನಗಳನ್ನು ತರುವಂತಹ ಕಡೆಗೆ ಸ್ಟ್ರಕ್ಚರ್ಡ್ ನೆಗೋಸಿಯೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಬಳಸಿದಾಗ ನಾವು ಸಕಾರಾತ್ಮಕವಾಗಿ ಮುನ್ನಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಏನಕ್ಕೆ ಸಕಾರಾತ್ಮಕ ಅನ್ನುವಂತಹ ಪದನ ಇಲ್ಲಿ ಬಳಸ್ತಾ ಇದ್ದೀವಿ? ಯಾಕೆಂದರೆ ಯಾವುದೋ ಒಂದು ಕಂಪನಿ ಸರ್ಕಾರ ಮಾಡಿದಂತಹ ಕಾನೂನಿನ ಅಡಿಯಲ್ಲಿ ಅಂಗವಿಕಲರಿಗೆ ಯಾವುದೇ ಪ್ರಾವಧಾನಗಳು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಆ ಕಂಪನಿ ವಿರುದ್ಧ ಕೇಸ್ ಹಾಕ್ತೀರಿ. ಕಂಪನಿ ವಿರುದ್ಧ ಕೇಸ್ ಹಾಕಿದಾಗ ಕಂಪನಿ ಮಾರುಕಟ್ಟೆಯಲ್ಲಿ ತನ್ನ ಒಂದು ಅಸ್ತಿತ್ವವನ್ನು ಕಳ್ಕೊಳ್ಳುವಂತಹ ಭೀತಿ ಹೆಚ್ಚಾಗುತ್ತೆ. ಅವಾಗ ಇನ್ವೆಸ್ಟರ್ಗಳು ಮುಂದೆ ಬರಲ್ಲ. ಅದ್ರ ಬದಲಿಗೆ ಸ್ಟ್ರಕ್ಚರ್ಡ್ ನೆಗೋಸಿಯೇಷನ್ನ ಅಡಿಯಲ್ಲಿ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಈ ಕೇಸ್ ಹಾಕೋ ಅವಶ್ಯಕತೆ ಇಲ್ಲ. ನೀವು ಯಾವುದಾದ್ರೂ ಒಂದು ಕಂಪನಿ ಅಂಗವಿಕಲರ ಅನುಕೂಲತೆಗೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಕೈಗೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದಿಷ್ಟು ಜುರ್ಮಾನೆ ಹಾಕಿ ಅಥವಾ ಅವರಿಗೆ ಇವಾಲ್ವ್ ಆಗುವಂತಹ ಕಡೆಗೆ ಅನುಕೂಲ ಮಾಡಿಕೊಡಿ. ಕೇಸ್ ಹಾಕೋದ್ರಿಂದ 2 ಲಾಸ್ ಲಿಟಿಗೇಷನ್. ಒಂದು, ಇವತ್ತು ಕೋರ್ಟಲ್ಲಿ ಭಾಳಷ್ಟು ಕೇಸ್ಗಳು ಪೆಂಡಿಂಗ್ ಇದೆ, ಅವರು ಇನ್ನೂ ನಡ್ಕೊಂಡು ಹೋಗ್ತಾನೇ ಇದ್ದಾವೆ. ಸೊ ಕೋರ್ಟ್ಗಳ ಒಂದು ಕೇಸಸ್ ಜಾಸ್ತಿ ಆಗ್ತವೆ ಹೊರತು ಸಮಸ್ಯೆಗೆ ಪ್ರಾವಧಾನವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಈಗ ಉದಾಹರಣೆಗೆ ದೇಶದಲ್ಲಿ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಚೀಫ್ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ CCPD. ಸೊ ಈ ಒಂದು ಚೀಫ್ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅನ್ನುವಂತಹ ಹುದ್ದೆಯನ್ನು ರೈಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್, ರೈಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ 2016ರ ಅಡಿಯಲ್ಲಿ ಜಾರಿಗೆ ತರಲಾಯಿತು. ಈಗ ಒಂದು ಕಾನೂನಿನ ಅಡಿಯಲ್ಲಿ ಚೀಫ್ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ ಅನ್ನುವಂತಹ ಹುದ್ದೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ಹುದ್ದೆಯು ಯಾರೆಲ್ಲ ಸರ್ವಿಸ್ ಪ್ರೊವೈಡರ್ಗಳು ಅಂಗವಿಕಲರ ಅನುಕೂಲತೆಗೆ ಅವಕಾಶಗಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಪೆನಾಲ್ಟಿ ಅಥವಾ ಇನ್ನಿತರ ಕ್ರಮಗಳನ್ನು ಕೈಗೊಳ್ಳುವಂತಹ ಅಧಿಕಾರವನ್ನು ಒದಗಿಸಲಾಗಿದೆ. ಸೊ ಇದರಿಂದ ಏನಾಗುತ್ತೆ, ಕೋರ್ಟ್ ಬಂದ್ ಮಾಡಬೇಕು ಇಲ್ಲ ಸರ್ಕಾರ ಬಂದ್ ಮಾಡಬೇಕು ಅನ್ನುವಂತಹ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಕಾನೂನಿನ ಅಡಿಯಲ್ಲಿ ಪ್ರಾವಧಾನಗಳಿರುವಂತಹ ಕಾರಣಕ್ಕೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಲೇಖಕರಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಹೆಲೆನ್ ಕೆಲ್ಲರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಹೇಳಿದಂತಹ ಮಾತು, ಆಪ್ಟಿಮಿಸಮ್ ಇಸ್ ದ ಫೇತ್, ಆಪ್ಟಿಮಿಸಮ್ ಇಸ್ ದ ಫೇತ್ ದಟ್ ಲೀಡ್ಸ್ ಟು ಅಚೀವ್ಮೆಂಟ್. ಭಾಳ ಅಭೂತಪೂರ್ವವಾದಂತಹ ಮಾತು. ಯಾರು ಹೇಳಿದ್ರು ಅನ್ನೋದಕ್ಕಿಂತ ಏನಿದ್ರ ಅರ್ಥ ಅನ್ನೋದನ್ನು ನೀವು ತಿಳ್ಕೊಬೇಕು. ಹೆಲೆನ್ ಕೆಲ್ಲರ್ ಅನ್ನುವಂಥವ್ರು ಹೇಳಿದ್ದು, ಸೊ ಆಪ್ಟಿಮಿಸಮ್ ಇಸ್ ದ ಫೇತ್ ದಟ್ ಲೀಡ್ಸ್ ಟು ಸಕ್ಸಸ್ ಅಥವಾ ಅಚೀವ್ಮೆಂಟ್. ಸೊ ಜೀವನದಲ್ಲಿ ಪಾಸಿಟಿವ್ ಆಗಿರುವಂಥದ್ದು ಅಥವಾ ಸಕಾರಾತ್ಮಕವಾಗಿರುವಂತಹ ನಂಬಿಕೆಯನ್ನು ಪಡ್ಕೊಂಡಿರುವಂಥದ್ದು ಯಶಸ್ಸಿಗೆ ಹಾದಿ ಹಾಕಿಕೊಟ್ಟಂತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಸೊ ಯಾವುದೇ ಒಂದು ಸಮಸ್ಯೆ ಎದುರಾದಂತಹ ಸಂದರ್ಭದಲ್ಲಿ ನಾವು ಸಡನ್ನಾಗಿ ಇದು ನನಗೆ ಜೀವನದಾಗ ಬಂದಿರೋಂತಹ ಒಂದು ಭಾಳ ದೊಡ್ಡ ಕಷ್ಟ, ನನಗೆ ಇನ್ನೇನು ಜೀವನದಲ್ಲಿ ಬೇರೆ ಅವಕಾಶನೇ ಇಲ್ಲ, ನಾನು ಇನ್ನೇನು ಮಾಡಲಿ ಅನ್ನುವಂತಹ ಒಂದು ನೆಗೆಟಿವ್ ಆಲೋಚನೆಗಳು ಮನುಷ್ಯನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಭಾಳ ಈಸಿಯಾಗಿ ಬಂದುಬಿಡ್ತಾವೆ. ಆದರೆ ಅದರಿಂದ ಕಳ್ಕೊಳ್ಳುವಂತಹ ಒಂದು ಅಂಶ ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಮಟ್ಟದಾಗಿರುತ್ತೆ. ಸೊ ಫಸ್ಟ್ ಪಾಸಿಟಿವ್ ಇರಬೇಕು ಮನುಷ್ಯ, ಏನೇ ಬರಲಿ. ಇವತ್ತಿನ ಯುವಕರಲ್ಲಿ ನೆಗೆಟಿವಿಟಿ ಹಾಗೂ ಡಿಪ್ರೆಷನ್ ಮತ್ತು ಇನ್ನಿತರ ಸಮಸ್ಯೆಗಳು. ಯಾವುದೋ ಒಂದು ನ್ಯೂ ಇಯರ್ ಪಾರ್ಟಿಗೆ ಯಾವುದೋ ಒಂದು ಹುಡುಗಿಗೆ ಫೋಟೋಶೂಟಿಗೆ ಕಳಿಸಿಲ್ಲ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ಲು. ಸೊ ಇವತ್ತಿನ ಯುವಕರಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ, ಮೊದಲನೇದು ಅವರ ಮೇಲೆ ಅವರಿಗೆ ನಂಬಿಕೆ ಕಮ್ಮಿ ಆಗ್ತೈತಿ. ಎರಡನೇದು ಸಮಾಜದಲ್ಲಿ ಇರುವಂತಹ ಡಿಸ್ಟರ್ಬೆನ್ಸಸ್ಗಳಿಂದ ಅವರು ಎಫೆಕ್ಟ್ ಆಗ್ತಿರೋದು ಜಾಸ್ತಿ. ಸೊ ಸಮಾಜದಲ್ಲಿ ಏನಾಗ್ತಿದೆ ಅದನ್ನು ನಾವು ತಡೆಯೋಕ್ಕಾಗಲ್ಲ, ಬಟ್ ನಮ್ಮ ಒಳಗಡೆ ನಮ್ಮ ಆಲೋಚನೆಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದ್ರ ಮೇಲೆ ನಾವು ಫೋಕಸ್ ಮಾಡಿದಂತಹ ಸಂದರ್ಭದಲ್ಲಿ ಏನನ್ನಾದರೂ ಗೆಲ್ಲುವಂತಹ ಶಕ್ತಿ ಮನುಷ್ಯನಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದಿಷ್ಟು ಕಂಪನಿಗಳು ಅಂಗವಿಕಲರಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಾವಧಾನಗಳನ್ನು ಮಾಡದೇ ಇರುವಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕೇಸ್ ಹಾಕಿಬಿಟ್ಟು ಹೊಡೆದಾಡೋದಕ್ಕಿಂತಲೂ ಸಕಾರಾತ್ಮಕ ಬದಲಾವಣೆಯ ಕಡೆಗೆ ಒಂದಿಷ್ಟು ಪ್ರಾವಧಾನಗಳನ್ನು ತಂದಂತಹ ಸಂದರ್ಭದಲ್ಲಿ ಅದರ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಸ್ಟ್ರಕ್ಚರ್ಡ್ ನೆಗೋಸಿಯೇಷನ್ ಅನ್ನುವಂತಹ ವಿಷಯವನ್ನು ಮಾತಾಡ್ತಿದ್ದೀವಿ. ಸೊ ಅದಾದಂತಹ ಸಂದರ್ಭದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ
ಔದ್ಯೋಗಿಕವಾಗಿ ಹಾಗೂ ಆ, ಅನುಕೂಲತೆಯನ್ನು ಮಾಡಿಕೊಡೋದ್ರ ಜೊತೆಗೆ ಪ್ರಗತಿಪರ ರಾಷ್ಟ್ರವಾಗಿ ಮುನ್ನಡೆಯಲು ಸಾಧ್ಯವಾಗುತ್ತದೆ ಅನ್ನುವಂತಹ ಒಂದು ಅಭೂತಪೂರ್ವವಾದಂತಹ ಮಾತು ಮತ್ತು ವಿಷಯವನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಪ್ರಮುಖವಾದಂತಹ ಆರ್ಟಿಕಲ್ಸ್ಗಳಾಗಿದ್ದು ದಿ ಹಿಂದೂಯಲ್ಲಿ ಬಂದಂಥದ್ದು. ಇನ್ನೂ ಹೆಚ್ಚಿನ ಆರ್ಟಿಕಲ್ಸ್, ಹೆಚ್ಚಿನ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತಿಳ್ಕೊಳ್ಳೋಣ. ನಿಮ್ಮ ಆರೋಗ್ಯ ಮತ್ತು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ನಡೆಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇವೆ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.